ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ದಸರಾ ಹಬ್ಬದ ವಿಡಿಯೋ, ದೀಪಾವಳಿ ಹಬ್ಬದಲ್ಲಿ ಹಾಕ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಫ್ಲವರ್ ಶೋದು ಇದೆ, ವಸ್ತು ಪ್ರದರ್ಶನದು ಇದೆ. ತುಂಬ ಚೆನ್ನಾಗಿತ್ತು. ಅಂದರೆ ಮಳೆ ಬರುತ್ತೆ ಅಂತೇಳಿ ವಸ್ತು ಪ್ರದರ್ಶನದಲ್ಲಿ ಸ್ವಲ್ಪ ಅಂಗಡಿ ಸೈಡಲ್ಲಿ ಹಾಕಿದ್ರು ಅಂತ ಅಂದ್ಕೊಂಡಿದ್ದೀನಿ ನಾನು, ಗೊತ್ತಿಲ್ಲ. ಚೆನ್ನಾಗಿತ್ತು ನೋಡಲಿಕ್ಕೆ. ಇದು ವಸ್ತು ಪ್ರದರ್ಶನದಿದು ಎಂಟ್ರೆನ್ಸು. ಇಲ್ಲಿ ಸಹ ನೋಡಿ, ಹೊರಗಡೆ ಎಲ್ಲ ಬೇಗ ಬಂದಿದ್ದೆ, ಹಾಗಾಗಿ ಜನ ಖಾಲಿ ಇತ್ತು. ಆಮೇಲೆ ಸಂಜೆ ಲೈಟಿಂಗ್ಸ್ ಇರುತ್ತಲ್ಲ, ಜಾಸ್ತಿ ಜನ ಇರ್ತಾರೆ. ನಾನು ಎಲ್ಲ ನೋಡಿಕೊಂಡು ಅದು ಲೈಟಿಂಗ್ಸ್ ಹಾಕೋವರೆಗೂ ಕೂತ್ಕೊಂಡು ಫುಲ್ ಎಲ್ಲ ಲೈಟಿಂಗ್ಸ್ ವಿಡಿಯೋ ಏನು ಮಾಡ್ಕೊಳ್ಲಿಲ್ಲ, ಹಾಗೆ ಬಂದಿರೋದು. ನನಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವಿಡಿಯೋ ಮಾಡಿಕೊಂಡು ತೋರಿಸಿದ್ದೀನಿ ಇದರಲ್ಲಿ. ತುಂಬ ಚೆನ್ನಾಗಿತ್ತು. ವಿಡಿಯೋ ಮಾಡಬೇಡ್ರಿ ಅಂತ ಹೇಳ್ತಾ ಇದ್ರು ನೋಡಿ. ಹಾಗೆ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ. ಮಳೆ ಬರ್ತಾ ಇರೋದ್ರಿಂದ ಒಂದು ಸೈಡ್ ಅಷ್ಟೇ ಅಂಗಡಿ ಮಾಡ್ಕೊಂಡಿದ್ದಾರೆ. ಫುಲ್ಲು ಮಳೆ ಅಂತ ಏನಿಲ್ಲ, ಸ್ವಲ್ಪ ಸ್ವಲ್ಪ ಬಂದು ಹೋಗ್ತಾ ಇತ್ತು. ತುಂಬ ಚೆನ್ನಾಗಿತ್ತು ಎಲ್ಲ ಐಟಮ್ಸು. ನೋಡಿ ಎಷ್ಟು ಚೆನ್ನಾಗಿದೆ ಸರಗಳೆಲ್ಲ. ಅಂಗಡಿಗಳು ಮತ್ತು ಹೋಟೆಲ್ಗಳು, ತಿಂಡಿಗಳು, ಮಕ್ಕಳಿಗೆ ಬೇಕಾದ ಆಟ ಸಾಮಾನುಗಳು, ಮನೆಗೆ ಬೇಕಾದಂಥ ವಸ್ತುಗಳು ಎಲ್ಲ ಸಿಗ್ತಾ ಇತ್ತಿಲ್ಲಿ. ನಾನು ಹಾಗೆ ಹೊರಗಡೆಯಿಂದ ಸುಮ್ಮನೆ ವಿಡಿಯೋ ಮಾಡ್ಕೊತ ಹೋಗ್ತಾ ಇದ್ದೆ. ಚೆನ್ನಾಗಿದೆ. ಉಪ್ಪಿನಕಾಯಿಗಳು ಮತ್ತು ಸ್ವೀಟ್ಸು, ಸಾಂಬಾರು ಮಸಾಲ ಪೌಡ್ರುಗಳು ಎಲ್ಲ ಇತ್ತು. ಮನೆ ಬೇಕಾದಂಥ ವಸ್ತುಗಳೆಲ್ಲ ಇತ್ತು. ಕಡಿಮೆ ರೇಟಿಗೆ ಬಟ್ಟೆಗಳು ಸಹ ಸಿಗ್ತಾ ಇತ್ತು, ಬ್ರಷಿಟ್ಟು ಎಲ್ಲ. ನಂದು ಫೋನು ಬ್ಲರ್ ಕಾಣಿಸ್ತಾ ಇತ್ತು. ಸುಮ್ಮನೆ ಹಾಗೆ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದೆ. ಯಾಕೆ ಹಾಗಾಯಿತೋ ಗೊತ್ತಿಲ್ಲ. ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಕೂಡ. ನಾನು ಬಳೆ ಅಷ್ಟೇ ತೊಗೊಂಡು ಬಂದಿದ್ದು. ತುಂಬ ಚೆನ್ನಾಗಿದೆ ಬಳೆ ಮಾತ್ರ. ಆನ್ಲೈನಲ್ಲೆಲ್ಲ ತೊಗೊಳಕೋರು 130 ಎಲ್ಲ ಇತ್ತು. ಇಲ್ಲಿ ನೋಡಿದರೆ 100 ರುಪೀಸಿಗೆ ಚೆನ್ನಾಗಿ ಸಿಕ್ಕಿದೆ ಬಳೆ. ದನ ನೋಡಿ ಎಷ್ಟು ಚೆನ್ನಾಗಿದೆ. ಒಳಗಡೆ ಎಲ್ಲ ಹೋಗಲಿಲ್ಲ ನಾನು, ಹೊರಗಡೆಯಿಂದ ಹಾಗೆ ವಿಡಿಯೋ ಮಾಡ್ಕೊಂಡು ಬಂದಿರೋದು. ಒಂದೊಂದು ನೋಡುವಾಗಲೂ ತುಂಬ ಖುಷಿ ಆಗುತ್ತೆ ನೋಡುವಾಗ. ಇದು ಕರೆಂಟ್ ಹಾಕಿರಲಿಲ್ಲ ಫಸ್ಟ್, ಲೈಟಿಂಗ್ಸ್ ಏನು ಇರಲಿಲ್ಲ, ಲೈಟ್ ಹಾಕಿರಲಿಲ್ಲ. ಆಮೇಲೆ ಮತ್ತೆ ಲೈಟ್ ಹಾಕಿದ ಮೇಲೆ ಇನ್ನೊಂದು ಸಲ ಹೋಗಿ ಮತ್ತೆ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಕೈಮಗ್ಗದ್ದು ಸೀರೆ ಗಿರೆ ಎಲ್ಲ, ಮತ್ತು ಬೇರೆ ಬೇರೆದು ಯಾವ್ದು ಸೀರೆ ಇದೆ ಅದನ್ನೆಲ್ಲ ಹಾಕಿದ್ರು ಅಲ್ಲಿ ಒಳಗೆ. ನೋಡಿ ಯಾವ ಥರ ತಿರುಗಿಸ್ತಾರೆ. ಒಂದೊಂದು ಊರಿಂದು ಒಂದೊಂದು ಸೀರೆ ಇಟ್ಟಿದ್ದಾರೆ. ಅದ್ರ ಹೆಸರು ಬರೆದು ಆಯಾ ಊರಿನ ಸೀರೆನ ಅಲ್ಲಿ ಇಟ್ಟಿದ್ದಾರೆ. ಕೈಮಗ್ಗದ ಸೀರೆಗಳು. ನೋಡಿ, ಒಂದೊಂದು ಸೀರೆ ಒಂದೊಂದು ಊರಿಂದದು.
ಇದೆಲ್ಲ ಸಿದ್ದರಾಮಯ್ಯ ಏನೇನು ಮಾಡಿದ್ದಾರೆ ಅನ್ನೋದು ಅದು ಫ್ಲವರಲ್ಲಿ ಹಾಕಿದ್ದಾರೆ, ಸೂರ್ಯಕಾಂತಿ ಫ್ಲವರಲ್ಲಿ. ತುಂಬ ವೀಡಿಯೋ ಮಾಡಿಟ್ಕೊಂಡಿದ್ದೀನಿ, ಎಡಿಟ್ ಮಾಡಿ ಹಾಕೋಕ್ಕೆ ಆಗ್ತಾಯಿಲ್ಲ. ಆಮೇಲೆ ಹಾಕಿದ್ರೂ ವ್ಯೂಸ್ ಅಷ್ಟಕ್ಕಷ್ಟೇ. ಮುಂಚೆ ಆದರೂ ಸ್ವಲ್ಪ ಬರ್ತಾಯಿತ್ತು, ಹಾಗಾಗಿ ಅಷ್ಟು ಇಂಟ್ರೆಸ್ಟ್ ಆಗ್ತಾಯಿಲ್ಲ, ಕಮ್ಮಿ ವ್ಯೂಸ್ ಬರುತ್ತೆ ಅಂತ ಹೇಳಿ. ಎಷ್ಟು ವರ್ಷ ಆಯಿತು ನಾನು ಮಾಡಿ. ನೋಡಿ, ಇದು ಸಿದ್ದರಾಮಯ್ಯನವರು ಏನೇನು ಫ್ರೀ ಗ್ಯಾರಂಟಿ ಕೊಟ್ಟಿದ್ರಲ್ಲ ಅದನ್ನೆಲ್ಲ ಹಾಕಿದ್ದಾರೆ ಇಲ್ಲಿ. ಇದೆಲ್ಲ ಲೈಟಿಂಗ್ಸಿಗೋಸ್ಕರ ಡೆಕೋರೇಷನ್ ಮಾಡಿಟ್ಟಿರೋದು. ಚೆನ್ನಾಗಿದೆ ಅಲ್ವಾ? ಇದು ಅಷ್ಟೇ, ಇದರೊಳಗೆಲ್ಲ ಲೈಟ್ ಹಾಕಿದಾಗ ಚೆನ್ನಾಗಿ ಕಾಣಿಸುತ್ತೆ ರಾತ್ರಿ ಹೊತ್ತಲ್ಲಿ. ನಾನು ಇದೆಲ್ಲ ನೋಡಿಕೊಂಡು ಸುಮ್ಮನೆ ಕೂತ್ಕೊಂಡಿದ್ದೆ ಸ್ವಲ್ಪ ಹೊತ್ತು. ಸುಸ್ತಾಗುತ್ತಲ್ಲ ಆಚೆ ಈಚೆ ಓಡಾಡುವಾಗ. ಫ್ಲವರ್ಸ್ ನೋಡಿ, ಇದೊಂಥರ ಡಿಫ್ರೆಂಟ್ ಇದೆ ಈ ಕಲರು. ನಾವು ವೈಟ್ ನೋಡಿದ್ದೀವಿ, ಪಿಂಕ್ ನೋಡಿದ್ದೀವಿ, ಮತ್ತು ಇದು ಬೇರೆ ಪಿಂಕ್ ಒಂಥರ ಚೆನ್ನಾಗಿತ್ತು. ಏನು ಬೇಕಾದರೂ ತಿನ್ಬೋದು ಇಲ್ಲಿ. ಐಸ್ ಕ್ರೀಮು, ತಿಂಡಿ ಅಂಗಡಿಗಳೆಲ್ಲ, ಚಾಟ್ಸ್ ಎಲ್ಲ ಇತ್ತು ಇಲ್ಲಿ. ಹೋಟೆಲ್ಗಳೆಲ್ಲ ಇದ್ದಾವೆ, ಮತ್ತು ಹೋಮ್ ಮೇಡ್ ಸಹ ತುಂಬ ಚೆನ್ನಾಗಿತ್ತು. ನೋಡಿ, ಇದು ಚಿಕ್ಕ ಮಕ್ಕಳು, ದೊಡ್ಡ ಮಕ್ಕಳು ಎಲ್ಲ, ದೊಡ್ಡವರು ಚಿಕ್ಕ ಮಕ್ಕಳು ಎಲ್ಲ ಅದರಲ್ಲಿ ಮುಖ ಇಟ್ಟು ನೋಡ್ತಾ ಇದ್ದಾರೆ. ಇದರಲ್ಲೆಲ್ಲ ಇರೋದು ನಿಜವಾದದಿದ್ರೂ ಕೂಡ ಎಲ್ಲರಿಗೂ ಫೋಟೋ ತೆಗಿಲಿಕ್ಕೆ ಬಿಟ್ಟಿದ್ರು. ಎಲ್ಲ ಗನ್ ಇಟ್ಕೊಂಡು, ಬಂದೂಕು ಇಟ್ಕೊಂಡು ಫೋಟೋ ತೆಗ್ಸಿದ್ದಾರೆ. ತುಂಬ ಚೆನ್ನಾಗಿತ್ತು ಅಂದ್ರೆ ನೋಡೋಕ್ಕೆಲ್ಲ. ಇಂಡಿಯನ್ ಆರ್ಮಿ. ಒಳಗೆಲ್ಲ ತುಂಬ ಚೆನ್ನಾಗಿತ್ತು, ಕೂಲಾಗಿತ್ತಂದರೆ. ಇದೆಲ್ಲ ರಾಕೆಟ್ ನೋಡಿ. ಬಂದೂಕೆಲ್ಲ ಕೈಯಲ್ಲಿ ಯಾರ್ಯಾರು ತೆಗೆದು ಫೋಟೋ ಎಲ್ಲ ನಿಜವಾಗಿದ್ದೆ, ಅದು ಫೋಟೋ ತೆಗಿಲಿಕ್ಕೆಲ್ಲ ಕೊಟ್ಟಿದ್ರು. ತುಂಬ ರಶ್ ಇತ್ತು, ನಾನು ಅದೆಲ್ಲ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಮಧ್ಯಾಹ್ನ ಉಟ್ಕೊಂಡು ಹೋಗಿತ್ತು. ತುಂಬ ಚೆನ್ನಾಗಿತ್ತು ಮಾತ್ರ ನೋಡಲಿಕ್ಕೆಲ್ಲ. ಎಲ್ಲ ಫೋಟೋ ತೆಗೆಸ್ಕೊಂಡು ಹಾಗಾಗಿ ಹೆಚ್ಚು ವೀಡಿಯೋ ಮಾಡ್ಕೊಳ್ಲಿಲ್ಲ ನಾನು. ಎಲ್ಲರೂ ನಿಂತ್ಕೊಂಡು ಫೋಟೋ ತೆಗೆಸ್ತಾ ಇದ್ರಲ್ಲ, ಮತ್ತು ಅವರು ಏನು ಅಂದ್ಕೊಳ್ತಾರೆ ಅಂದ್ಕೊಂಡು ವೀಡಿಯೋ ಮಾಡಲಿಲ್ಲ. ಇವಾಗ ಸ್ವಲ್ಪ ಹೊರಗೆ ಬಂದರೆ ಗಿಡಗಳಿಗೆಲ್ಲ, ಮನೆಗಳಿಗೆಲ್ಲ ಲೈಟಿಂಗ್ಸ್ ಹಾಕಿದ್ರು. ನಾನು ಮ್ಯೂಸಿಕ್ ವಾಟರ್ ನೋಡಿಕೊಂಡು ಹೋಗೋಣ ಅಂತ ಕೂತ್ಕೊಂಡಿದ್ದೆ. ಅದು 8 ಗಂಟೆ 8:30 ಮೇಲೆ ಹಾಕಿದ್ರು. ಸ್ವಲ್ಪ 20 ನಿಮಿಷ ಹಾಕಿದ್ರು. ನೋಡಿ ಎಷ್ಟು ಎತ್ತರದ ಮನುಷ್ಯ ಹೋಗ್ತಾ ಇದ್ದಾರೆ, ಎಷ್ಟು ಉದ್ದ ಇದ್ದಾರೆ ಅವರು. ಇದೆಲ್ಲ ಲೈಟಿಂಗ್ಸ್ ಹಾಕಿದ್ದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆವಾಗಲೇ ತೋರಿಸಿದ್ದೆಲ್ಲ ಪಕ್ಷಿ ಥರ ಇದ್ದಿದ್ದು ಅದೆಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ ಇವಾಗ. ನೋಡ್ಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ತುಂಬ ಇದೆ,
ನಾನು ವಿಡಿಯೋ ಮಾಡ್ಕೊಳ್ಳುವಾಗ ಫುಲ್ಲು ಬ್ಲರ್ರಾಗಿ ಬರ್ತಾಯಿತ್ತು, ಅದಕ್ಕೆ ಹೆಚ್ಚು ವಿಡಿಯೋ ಮಾಡ್ಕೊಳ್ಳಲಿಲ್ಲ. ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಫುಲ್ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಇಲ್ಲಿ ನಾವು ವಾಟರ್ ಮ್ಯೂಸಿಕ್ ನೋಡ್ಲಿಕ್ಕೆ ನಿಂತ್ಕೊಂಡಿರೋದು. ತುಂಬ ಚೆನ್ನಾಗಿತ್ತು ನೋಡುವಾಗ. ಇಲ್ಲಿ ಸಾಂಗ್ಸ್ ಹಾಕಿದ್ದಾರೆ. ಸಾಂಗ್ಸಿಗೂ ಮ್ಯೂಸಿಕ್ಕಿಗೂ ತುಂಬ ಮ್ಯಾಚ್ ಆಗ್ತಾ ಇತ್ತು. ತುಂಬ ಚೆನ್ನಾಗಿತ್ತು ಕೂಡ ನೋಡಲಿಕ್ಕೆ. ಎರಡು ಸೈಡ್ ಇದೆ ಇದು ಒಂದು ಸೈಡ್ ಬೇರೆ, ಈ ಕಡೆ ಇನ್ನೊಂದು ಸೈಡ್ ಬೇರೆ, ಎರಡು ಹತ್ರ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೊಂದು ಸೈಡಲ್ಲಿ ಕಲರ್ ಬರುತ್ತೆ. ಇದು ಪ್ಲೈನ್ ವಾಟ್ರಲ್ಲಿ ಮಾಡಿದ್ದಾರೆ. ಈ ಸೈಡಲ್ಲೆಲ್ಲ ಕಲರಲ್ಲಿ ಬರುತ್ತೆ. ಇದನ್ನೆಲ್ಲ ನೋಡಿಕೊಂಡು ಹೊರ ಹೋಗೋ ಫುಲ್ ರಶ್ಶು. ಅರಮನೆದು ವಿಡಿಯೋ ಮಾಡ್ಕೊಳ್ಳೋಣ ಅಂದರೆ ದೂರದಿಂದ ಸ್ವಲ್ಪ ಹಾಕಿದ್ದೇನೆ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ. ವಾಟರ್ ಮ್ಯೂಸಿಕ್ ಎಲ್ಲ ನೋಡೋಕೆ ತುಂಬ ಖುಷಿ ಆಗ್ತಾ ಇತ್ತು. ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಇದು ದಸರಾ ಹಬ್ಬದ ವಿಡಿಯೋ. ಇದು ನನಗೂ ಹೆಚ್ಚು ವ್ಯೂಸ್ ಆಗಲಿ ಅಂತ ಆಸೆ ಆಗುತ್ತೆ. ಇದು ನೋಡುವಾಗ ಬೇಜಾರಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.